ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಇವತ್ತು ಬೆಳಿಗ್ಗೆನ ತಿಂಡಿಗೆ ರಾಗಿ ರೊಟ್ಟಿ ಮಾಡ್ತಾಯಿದ್ದಾರೆ ಅಮ್ಮ. ರಾಗಿ ರೊಟ್ಟಿ ಯಾವ ಥರ ಮಾಡ್ತಾರೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬನ್ನಿ ಹೋಗೋಣ. ಬಂದರೆ ನಮ್ಮಮ್ಮ ರಾಗಿ ರೊಟ್ಟಿಗೆಲ್ಲ ಕಲಿಸ್ಕೊತಾ ಇದ್ದಾರೆ. ಬರೀ ರೊಟ್ಟಿನ ಎಂಥ ರೊಟ್ಟಿ ಅಮ್ಮ? ಬರೀ ರೊಟ್ಟಿ. ಅದಕ್ಕೆ ಜೊತೆಗೆ ಏನು ಹಾಕೊಂಡಿಲ್ಲ ಯಾತ ಮೈದಾ ಇಟ್ಕೊಡು, ಮೇಲೆ ಬೇಸನ ನೋಡು, ಕುಕ್ಕರ್ ಮೈದಾ ಹಿಟ್ಟೆಲ್ಲ ಹಾಕ್ಬಾರ್ದಮ್ಮ, ಒಂದು ಸ್ವಲ್ಪ ಹಾಕಂತ. ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಮೈದಾ ಹಿಟ್ಟು ಆ್ಯಡ್ ಮಾಡ್ಕೊಂತವ್ರೆ. ನೋಡು, ವಿಡಿಯೋ ಕಾಲಲ್ಲಿ ಮಾತಾಡ್ತಾರೆ, ಇಲ್ಲ ಫೋನ್ ಮಾಡಿ ಮಾತಾಡ್ತಾರೆ. ಫ್ರೀ ಫೈರ್ ಆಡ್ಕೊಂಡು ಗೇಮಲ್ಲಿ ಮಾತಾಡ್ತಾರೆ. ಅಭಿನಯಂ ಅಂತ. ಉಪ್ಪು ಉಪ್ಪು ಹಾಕಿದ್ನಿ, ಆಮೇಲೆ ಮುದ್ದೆ ಕಲಸಿದ್ನಿ. ಮುದ್ದೆ ನುಣ್ಣಗೆ ಕಲಸಿ ಆಮೇಲೆ ಹಸಿಟ್ಟು ಹಾಕೊಂಡು ಹಸಿಟ್ಟು ಹಾಕೊಂಡು ಕಲಸಿ ಮಾತಾಡ್ಸ್ಬೋದು. ಮರದ ರೊಟ್ಟಿ ಗೈಸ್, ಇವತ್ತು ಮರದಲ್ಲಿ ಮಾಡೋ ರೊಟ್ಟಿ. ರೊಟ್ಟಿ ಜೊತೆಗೇನು? ಬಜ್ಜಿ, ಬದನೆಕಾಯಿ ಬಜ್ಜಿ. ಬದನೆಕಾಯಿ ಬಜ್ಜಿ, ರಾಗಿ ರೊಟ್ಟಿ ಕಲ್ಸ್ಕೊಬತ್ತೀನಿ. ಇವ್ರನ್ನೆಲ್ಲ ತೋರಿಸ್ಕೊಂಡು ಏನಿಲ್ಲಪ್ಪ ಹೇಳ್ಬೇಕು ಗೈಸ್. ಮರದಲ್ಲಿ ಮಾಡಿರೋ ರೊಟ್ಟಿ ನೋಡಿ ಯಾವ ಥರ ಬರ್ತಾ ಇದ್ದಾವೆ. ನಮಗೆ ಬಾಣಲಿಲೇ ತಟ್ಟೋದು, ಎಣ್ಣೆ ಹಚ್ಕೊಂಡು ತಟ್ಟೋದು ಅಭ್ಯಾಸ. ಅಮ್ಮ ನೋಡಿ ಮರದಲ್ಲೇ ತಟ್ತಾರೆ, ಚೆನ್ನಾಗಿ ಬರುತ್ತೆ. ಸರಿ ಹೇಳಿ, ಅತ್ತಗೋದ್ರು ಹುಡುಗ್ರಲ್ಲ. ನಮ್ಮ ತಾತ ಫೋನ್ ಮಾಡುತ್ತೆ ಗೈಸ್, ಮಾತಾಡ್ತಾ ಇದ್ದಾರೆ. ಫೋನ್ ಇಟ್ಕೊಂಡ್ ಕೂಕಳ್ರಿ ಗೈಸ್. ಇದಕ್ಕೆ ನೀರು ಹಚ್ಬೇಕು, ಎಣ್ಣೆ ಎಲ್ಲ ಏನು ಹಾಕಲ್ಲ, ನೀರು ಹಚ್ಚೋದು. ಇದೆಲ್ಲ ಒದ್ದೆ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಉಬ್ಬಬೇಕಂತೆ, ಇನ್ನು ಇದೆಲ್ಲ ಫುಲ್ ಈ ಥರ ಎಲ್ಲ ಉಬ್ಬುತ್ತೆ, ಅವಾಗ ನೀರು ಹಚ್ಚೋದು. ನೋಡಿ ಈ ಥರ ತಟ್ಟೋದು. ಕಳ್ಸು ಬರ್ರಿ, ಹೋಗಿ ಬರೋ ಗ್ರಾಮ್ ತಂದು ಎಲ್ಲ ಕಳ್ಸಂತಾರೆ. ಯಾರನ್ನ ಆಟದ್ಕೆಂಬತ್ತಾರೆ ಹೇಳು. ಯಾರು ಮಾತಾಡೋದು? ಅಪ್ಪನೇ. ಅವ್ರು ನಾವು ಹುಡುಗರ್ನಂತ ಕಳ್ಸಿಲ್ಗೆ. ಗ್ರೌಂಡ್ ತಿರ್ಕೊಂಡು ತಟ್ಟೋದು. ನಾವು ತಟ್ಟಿರು ಒಡ್ದೇ ಹೋಗ್ತಾವಲ್ಲ. ಜಾಸ್ತಿ ಹಿಟ್ಟು ಹಾಕೊಂಡಿದ್ಯಾ, ಅದಕ್ಕೆ ಅದು ಹೊಡಿತಾ ಇಲ್ಲಲ್ಲ. ಎಷ್ಟು ತೆಳ್ಳಗೆ ಬೇಕಂದ್ರೂ ಬರ್ತಾವ. ತೆಳ್ಳಗೆ ಐತೆ ಗೈಸ್, ಮೆತ್ತಗೂ ಇದೆ. ಎಷ್ಟು ಬೇಗ ರೊಟ್ಟಿ ತಟ್ಟೋದಾಗಿ ಹೋಗ್ಬಿಡುತ್ತೆ ಅಲ್ಲ. ಇದಕ್ಕೆ ನೀರು ಹಚ್ಬೇಕಾ? ನೀರು ಈ ಥರ ಎಲ್ಲ ಫುಲ್ ಹಿಂಡ್ಕೊಂಡ್ಬಿಟ್ಟು ಸ್ವಲ್ಪ ತ್ಯಾವ ಮಾಡ್ಕೊಂಡು ಈ ಥರ ಹಚ್ಚೋದು ಗೈಸ್. ಜಾಸ್ತಿ ನೀರಾಗುತ್ತೆ, ಇದ್ರಾಗೂ ಇದೆ ನೀರು. ಸ್ವಲ್ಪ ಹೆಚ್ಚಾಗಿದ್ರೆ
ಉಳ್ಕ ಇಲ್ದಂಗೆ ಹಚ್ಬೇಕು ಇದೆಲ್ಲ ಈಗ ಮುಚ್ಚಿದ್ರು ಆ ಕಡೆ ಮುಚ್ಚಿಬಿಡು ಬಿಸಿ ಚೆನ್ನಾಗಿ ಬೇಯ್ತಾ ಇದೆ. ಆ ಕಡೆ ಈ ಕಡೆ ಎಲ್ಲ ತಿರುವಿ ಚೆನ್ನಾಗಿ ಬೇಯಿಸ್ಬೇಕು, ಅವಾಗ ಚೆನ್ನಾಗಿ ಬರುತ್ತೆ ರೊಟ್ಟಿ. ಇನ್ನೊಂದು ಆಲ್ರೆಡಿ ರೆಡಿ ಇದೆ ಗೈಸ್. ಒಂದು ಬೇಯೋಷ್ಟರೊಳಗೆ ಒಂದು ರೆಡಿ ಇರುತ್ತೆ ಗೈಸ್. ಇನ್ನೊಂದು 3 ರೊಟ್ಟಿ ಇದ್ವು, ಅಷ್ಟರೊಳಗೆ ಗ್ಯಾಸೇ ಖಾಲಿ ಆಗೋಯ್ತು ಗೈಸ್. ಇವರು ಒಲೆ ಮೇಲೆ ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿ ಗ್ಯಾಸೇ ಖಾಲಿ ಆಗಿರ್ಬೇಕು ಅನಿಸುತ್ತೆ. ಆ್ಯಕ್ಚುಲಿ ಹಳ್ಳಿ ಕಡೆ ಒಲೆ ಮೇಲೆ ಊಟ ಮಾಡೋದೇ ಒಂಥರ ಆರೋಗ್ಯ ನಮಗೂ. ಏಕೆಂದರೆ ಸಿಟಿಲಿ ಯಾವಾಗೂ ಇದ್ದಿದ್ದೆ ಗ್ಯಾಸ್ ಮೇಲೆ ಮಾಡ್ಕೊಂಡು ತಿನ್ನೋದು. ಅದಕ್ಕೋಸ್ಕರ ಅಟ್ಲೀಸ್ಟ್ ಊರಿಗೆ ಬಂದಾಗಾದರೂ ಇವರು ಒಲೆ ಮೇಲೆ ತಿನ್ನಲಿ ಅಂತೇಳಿ ಗ್ಯಾಸೇ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನಮ್ಮಮ್ಮ ನೋಡಿ ಒಲೆ ಮೇಲೆ ಮಾಡ್ತಾ ಇದ್ದಾರೆ ಅಲ್ಲ. ಒಲೆ ನೋಡಿ ಎಷ್ಟು ಜೋರಾಗಿ ಉರಿತೈತೆ. ಇನ್ನೊಂದು 3 ಇದು ಗ್ಯಾಸ್ ಖಾಲಿಯಾಗಿ ಹೋಗ್ಬಿಡ್ತು. ಬೆಂಕಿ ಹಬ್ಬೆ ನನ್ನ ಕಡೆನೇ ಬರ್ತಿದೆ ಗಾಳಿಗೆ. ನನ್ನ ಕಡೆಗೆ ಹೋಗ್ತೀನಿ. ಇಕ್ಕು ಅದೇನು ಸೀದಿಲ್ಲ ಇಲ್ಲ. ಮಂಚು ಆರೈತೆ, ಮಂಚು ಆರಿತ್ತು. ನಾನು ಯಾಕೆ ನೋಡು, ಈ ಪ್ಯಾನ್ ಬೇಗ ಕಾಯಲ್ಲ. ಮೂರಕ್ಕೆ ಇನ್ನೇನು ಚೇಂಜ್ ಮಾಡೋದಂತ ಸುಮ್ಮನೆ. ಹೊರಗಡೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ರೆ ಆಹಾ ಅದ್ರ ಮಜಾನೇ ಬೇರೆ. ಯಾವ ಸ್ಟೈಲಲ್ಲಿ ತಟ್ತಾಯಿತ್ತು ನಮ್ಮ ಅದು ರಾಗಿ ಬಿಸ್ದಂಗೆ ಬಿಸ್ತಾಯಿತ್ತು. ಉರಿಕಮ್ಮ ಸಾಕು ನೋಡಿ. ಇದಕ್ಕೇನು ತಿನ್ನಕ್ಕೆ ಸಿಕ್ಕಿಲ್ಲ ಅನ್ನಂಗೆ ಈಗಲೂ ತಿಂತೈತಿ. ಏಯ್ ಕೆಂಗನಾಯಿ ಕೆಂಗನಾಯಿ ಕೊಡ್ಬಾ. ನಮ್ಮ ಮನೆಯವ್ರು ನೋಡಿ ಗೈಸ್ ರೊಟ್ಟಿ ಯಾವ ಥರ ತಿಂತಾ ಇದ್ದಾರೆ ಅಂದರೆ, ಮುಂಚೆ ಹಳ್ಳಿಗಳಲ್ಲಿ ಈ ಥರ ತಿಂತಿದ್ರಂತೆ. ರೊಟ್ಟಿ ಇಟ್ಕೊಂಡು ಅದ್ರ ಮೇಲೆ ಪಲ್ಯ ಏನಾದರೂ ಮಾಡಿದ್ದ ಹಾಕ್ಕೊಂಡು ತಿಂತಾಯಿದ್ರಂತೆ. ಆ್ಯಂಡ್ ಹೊರ್ಗಡೆ ಈಗ ಕುರಿ ಕಾಯೋದಕ್ಕೆ ಎಲ್ಲ ಹೊರ್ಗಡೆ ಹೋಗ್ತಾರಲ್ಲ ದಿನಕ್ಕೆ, ಆ ಥರ ಎಲ್ಲ ಕುರಿ ಹೊಡ್ಕೊಂಡು ಹೋದಾಗ ಅಲ್ಲಿ ಪ್ಲೇಟ್ಸ್ ಎಲ್ಲ ಸಿಗಲ್ಲ ಅಲ್ವ ಗೈಸ್. ಪ್ಲೇಟ್ ಸಿಗದೇ ಇರುವಾಗ ಈ ಥರ ಹಾಕ್ಕೊಂಡು ರೊಟ್ಟಿಗೆ ಚಟ್ನಿ ಪುಡಿ ಆಗಿರ್ಬೋದು, ಪಲ್ಯ ಆಗಿರ್ಬೋದು, ಏನು ತೊಗೊಂಡೋಗಿರ್ತೀವೋ ಅದನ್ನು ಈ ಥರ ಅದನ್ನೇ ಪ್ಲೇಟ್ ಮಾಡಿಕೊಂಡು ಸ್ವಲ್ಪ ರೌಂಡಾಗೆಲ್ಲ ಕಿತ್ಕೊಂಡು ತಿಂತಿದ್ರಂತೆ. ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ತಿಂತಾಯಿದ್ರು. ಮತ್ತು ಇನ್ನೂ ಒಂದು ಪರಂಗಿಹಣ್ಣು ಹಣ್ಣಾಗಿತ್ತು ಗೈಸ್ ನಮ್ಮ ಗಿಡದಲ್ಲಿ. ನಮ್ಮ ಹೇಮಂತ್ ನೋಡಿ ಅದಕ್ಕೇನು ಹಾಸ್ಕೊಂಡಿರನೇ ಕಟ್ ಮಾಡ್ತಾ ಇದ್ದಾನೆ. ನಮ್ಮಮ್ಮ ಅದಕ್ಕೆ ಬೈತಾಯಿದ್ರು, ಏನೂ ಹಾಕ್ಕೊಂಡಿಲ್ಲ ಹಂಗೆ ಕಟ್ ಮಾಡ್ತಾ ಇದೀಯಾ ಅಂತ ಹೇಳಿ. ಅವನು ಪ್ಲೇಟ್ ಇದ್ರೂ ಅವ್ನು ಕೆಳಗೆ ಕಟ್ ಮಾಡ್ತಾವನೆ ಗೈಸ್. ನಮ್ಮಮ್ಮ ಮುಗ್ಗ ಬೈತಾವ್ರೆ ಅವನ್ನ. ಅದೆಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಏಕೆಂದರೆ ಸಿಕ್ಕಾಪಟ್ಟೆ ಬೈತಾರಲ್ಲ, ಅದೆಲ್ಲ ಯಾಕೆ ಅಂತ ಹೇಳಿ ಅಷ್ಟೇ. ಇನ್ನು ನಮ್ಮ ಮನೆಯವರು ಅವನಿಗೆ ಒಂದು ಸೂಪರ್ ಕೊಟ್ಟರು. ಅಂದರೆ ಹಣ್ಣು ಏನಾದರೂ ಕೊಯ್ಯುವಾಗ ಹಾಕ್ಕೊತೀವಲ್ಲ ಸಿಪ್ಪೆ ಹಾಕೋದಕ್ಕೆಲ್ಲನ, ಹಲಸಿನ ಮೂಡೆ ಎಲ್ಲ ಕೊಯ್ಯುವಾಗ ಹಾಕ್ತೀವಲ್ಲ, ಅದು ಸೂಪರ್ ಸೀಲ ಕೊಟ್ಟರು. ಅದು ತುಂಬ ಹಣ್ಣಾಗಿ ಹೋಗ್ಬಿಟ್ಟಿತ್ತು, ಕೆತ್ತಕ್ಕೆಲ್ಲ ಬರ್ತಾ ಇರಲಿಲ್ಲ ಹಾಗೆ ಕಟ್ ಮಾಡ್ಕೊಂಡು ತಿನ್ನೋಕ್ಕೆ. ಅದಕ್ಕೆ ಅವನು ಫುಲ್ ಹಣ್ಣಾಗಿದ್ದರಿಂದ ಇನ್ನು ಸ್ಲೈಸ್ ಥರ ಕಟ್ ಮಾಡಿಬಿಟ್ಟು ಅದೇನೋ ಮಾಡ್ತಾನಂತೆ ಗೈಸ್. ಅಂದರೆ ಹಣ್ಣನ್ನೆಲ್ಲ ಸ್ಪೂನಲ್ಲಿ ಎರೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಸಕ್ಕರೆ ಹಾಕ್ಕೊಂಡು ತಿನ್ನೋದಂತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ ಮಾಡ್ತಾವನೆ. ನಮ್ಮಮ್ಮ ಅದನ್ನ ಎತ್ತಿಡು ಇದನ್ನ ಎತ್ತಿಡು ಅಂತ ಹೇಳಿ ಬೈತಾನೆ ಇದ್ದಾರೆ. ಅದನ್ನು ನೋಡ್ಕೊಂಡು ಬೈಸ್ಕೊಂತಾನೆ ಅವನೇನು ತಲೆಗೆ ಹಾಕ್ಕೊಳ್ಳೋದಿಲ್ಲ, ನೀವು ಎಷ್ಟಾರ ಬೈಕೊಳ್ಳಿ ಅಂತ ಹೇಳಿ ಆರಾಮಾಗಿ ಕಟ್ ಮಾಡಿ ತಿನ್ನೋದಷ್ಟೇ. ಓಕೆ ಗೈಸ್, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್. ನನಗೆ ಯಾವ ಥರ ಅನಿಸ್ತು ವಿಡಿಯೋ, ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಯಾವ ಥರ ವಿಡಿಯೋಸ್ ಬೇಕು ಅಂತ ಏನಾದರೂ ಅನಿಸಿದ್ರೆ ತಿಳಿಸಿ. ಓಕೆ ಗೈಸ್, ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.